ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ಹಾಗಿದ್ರೆ ಇವತ್ತಿನ ದಿನ ನಿಮ್ಮ ಒಂದು ಎನರ್ಜಿ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ ಯಾವುದೇ ಒಂದು ರಾಶಿಗಂತ ಇರೋದಿಲ್ಲ. ಈ ರೀಡಿಂಗ್ ನಿಮ್ಮ ಹತ್ರ ರೀಚ್ ಆಗಿದೆ ಅಂತಂದ್ರೆ ಒಂದ್ಸಾರಿ ಇವತ್ತಿನ ದಿನ ನಿಮ್ಮ ಒಂದು ಎನರ್ಜಿ, ಓಕೆ, ನಾವು ಜಸ್ಟ್ ಎನರ್ಜಿ ಮಾತ್ರ ಇವತ್ತು ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾವುದೋ ಒಂದು ತುಂಬಾ ಜವಾಬ್ದಾರಿಯನ್ನ ತಗೊಂಡು ಎಲ್ಲ ಒಂದು ಆ ಜವಾಬ್ದಾರಿ ನಿಮ್ಮ ಮೇಲೇನೆ ತುಂಬಾ ಭಾರ ಆಗಿ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ. ಅದನ್ನ ನೀವು ಯಾರಿಗೂ ಕೂಡ ರಿವೀಲ್ ಮಾಡ್ಕೊಳ್ತಾ ಇಲ್ಲ. ಆ ಭಾರವನ್ನ ನಿಮ್ ಮೇಲೇನೆ ತಗೊಳ್ತಾ ಇದ್ದೀರಾ, ಜವಾಬ್ದಾರಿಯನ್ನ ನಿಮ್ ಮೇಲೇನೆ ತಗೊಳ್ತಾ ಇದ್ದೀರಾ ಹೊರತು ಯಾರ್ದು ಹೆಲ್ಪ್ ಬೇಡ ಅಂತ ಹೇಳಿ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಬರ್ತಾ ಇರುವಂತದ್ದು, ನಾನು ಯಾರ್ದಾದ್ರೂ ಜೊತೆಗೆ ನೀವು ಕಮ್ಯುನಿಕೇಶನ್ ಮಾಡಿದ್ರೆ, ಯಾರ್ದಾದ್ರೂ ಸಲಹೆಯನ್ನ ತಗೊಂಡ್ರೆ ಡೆಫಿನೆಟ್ ಆಗಿ ನಿಮ್ಗೆ ಅವರು ಇದ್ರ ಬಗ್ಗೆ ನೋಡಿ, ನನ್ಗನ್ಸೋದು ವರ್ಕ್ ಝೋನ್ ಅಲ್ಲಿ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬಾ ಜವಾಬ್ದಾರಿ ತಗೊಂಡಿದ್ದೀರಾ, ಹೆವಿನೆಸ್ ಅನಿಸ್ತಾ ಇದೆ, ಆದ್ರೂ ಕೂಡ ಅದನ್ನ ಬಿಡ್ತಾ ಇಲ್ಲ ನೀವು. ಓಕೆ, ಅನ್ನೋವಂಥದ್ದು ಹೊಸದಾಗಿ ಏನೋ ನೀವು ಶುರು ಮಾಡ್ಬೇಕು ಅಂತಂದ್ರೂ ಕೂಡ ನೀವೇನ್ ಮಾಡ್ಬೇಕು, ಯಾರ್ದಾದ್ರೂ ಗೈಡಿಯನ್ಸ್ ಅನ್ನ ತಗೊಳ್ಳಿ. ನಿಮ್ಗೆ ಏನಾದ್ರೂ ಆ ರೀತಿ ಅನಿಸ್ತಾ ಇದೆ ಅಂತಂದ್ರೆ ಗೈಡಿಯನ್ಸ್ ಅನ್ನ ತಗೊಳ್ಳಿ. ದುಡ್ಡಿನ ವಿಷಯದಲ್ಲಿ, ಎಸ್ಪೆಷಲಿ ದುಡ್ಡಿನ ವಿಷಯದಲ್ಲಿ ನೀವು ಗೈಡಿಯನ್ಸ್ ಅನ್ನ ತಗೊಳ್ಳಿ ಅಂತ ಹೇಳಿ ಬರ್ತಾ ಇರುವಂತದ್ದು. ಅಂದ್ರೆ ನಿಮ್ಗೆ ರಿಲೀಫ್ ಅನ್ಸುತ್ತೆ, ಬಟ್ ನೀವು ಅದನ್ನ ಮಾಡ್ತಾ ಇಲ್ಲ. ಓಕೆ, ಮತ್ತೆ ಇನ್ನು ನಾನು ನೋಡ್ತಾ ಇದ್ರೆ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ಬರ್ತಾ ಇದೆ. ಯಾವ್ದಾದ್ರು ನೀವು ಹೆಲ್ಪ್ ಅನ್ನ ತಗೊಂಡ್ರೆ ಖಂಡಿತ ಹೇಳ್ತೀನಿ, ನೀವೇನ್ ಇಷ್ಟು ಪರದಾಡ್ತಾ ಇದ್ದೀರಾ, ಒದ್ದಾಡ್ತಾ ಇದ್ದೀರಾ, ಅದರಿಂದ ನೀವು ಹೊರಗಡೆ ಬರ್ತೀರಾ. ನೀವೇನ್ ಎಫರ್ಟ್ ಹಾಕಿದೀರಾ, ನಿಮ್ಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಖಂಡಿತ ಬರುತ್ತೆ. ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಖಂಡಿತವಾಗೂ ನಿಮ್ಗೆ ಫೀಲ್ ಕೂಡ ಆಗ್ತಾ ಇದೆ. ಆದ್ರೂ ಕೂಡ ನಿಮ್ಮ ಒಂದು ಹಠ ಎಷ್ಟಿದೆ ಅಂತಂದ್ರೆ ನೀವು ಯಾರ್ದು ಸಹಾಯ ಬೇಡ ಅಂತ ಹೇಳಿ ಹೋಗ್ತಾ ಇದ್ದೀರಾ. ಅದು ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ. ಆದ್ರೂ ಕೂಡ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಗೆ ಹಾಗೆ ಫೀಲ್ ಆಗ್ತಾ ಇದೆ ಅಂತಂದ್ರೆ ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ ಅಂತ ಹೇಳಿ. ಯಾರು ಇದ್ರಲ್ಲಿ ಎಕ್ಸ್ಪರ್ಟೀಸ್ ಇರ್ತಾರೆ ಅವರ ಹೆಲ್ಪ್ ತಗೊಳ್ಳಿ, ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಹಾಗಾಗಿ ನೀವು ಚೆಕ್ ಮಾಡಿ. ನಾನು ಪರ್ಟಿಕ್ಯುಲರ್ ಆಗಿ ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಒಂದು ಬಿಸ್ನೆಸ್ ಈ ರೀತಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದಾನು ಹೇಳ್ತಾ ಇಲ್ಲ. ನೀವು ಎನರ್ಜಿಯನ್ನ ಚೆಕ್ ಮಾಡಿ. ಆ ರೀತಿ ಎನರ್ಜಿ ನನ್ಗೆ ಇಲ್ಲಿ ಫೀಲ್ ಆಗ್ತಾ ಇದೆ, ಫ್ರೂಟ್ಫುಲ್ ರಿಸಲ್ಟ್ ಕೂಡ ನನ್ಗೆ ಕಾಣ್ತಾ ಇದೆ. ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ಇದು ರೀಡಿಂಗ್ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ನಿಮ್ಮ ಹತ್ರ ಬರುತ್ತೆ ಆ ಒಂದು ಎನರ್ಜಿ ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಹುದು. ಓಕೆನಾ? ಹಾಗಿದ್ರೆ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಯ್ತು ಅಂತಂದ್ರೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.